ಇಂಡಸ್ಟ್ರಿಯಲ್ಲಿ ಬಿಗ್ ಸ್ಟಾರ್ ದುನಿಯಾ ವಿಜಯ್ ಅವ್ರ ಬಗ್ಗೆ ಡೈಲಾಗ್ ಹೇಳಿದೆ, ಸ್ಟೋರಿ ಹೇಳಿದ್ರೆ ಚೆನ್ನಾಗಿರಲ್ಲ. ಲೈಫ್ ಹೇಳುತ್ತೆ ಬೀಳುತ್ತೆ, ಸ್ಟಾರ್ಗಿರಿ ಬರುತ್ತೆ ಹೋಗುತ್ತೆ. ಆದರೆ ಇಲ್ಲಿರೋದು ಸ್ಯಾಂಡಲ್ವುಡ್ ಸಲ್ಗ ದುನಿಯಾದಲ್ಲಿ ಹೆಂಗೆ ಬೇಕಾದ್ರು ಹೆಸರು ಮಾಡ್ತಾನೆ. ಆಕ್ಷನ್ ಮಾಡೋಕ್ಕೂ ರೆಡಿ, ಆಕ್ಷನ್ ಮಾಡ್ಸೋಕ್ಕೂ ರೆಡಿ. ಎತ್ತಕ್ಕಾಗಲ್ಲ ಜಿಬ್ರ. ಲ್ಯಾಂಡ್ ಲಾರ್ಡ್ ಕಬಾಬ್, ಬ್ಲ್ಯಾಕ್ ಕೋಬ್ರಾ ಅಂದರೆ ಇಷ್ಟು ಜನ ಮಲ್ಲಿಗೆ ಹೂ ಮುಡ್ಕೊಂಬಂದಿರೋ ರಚಿತಾರಾಮ್ ನೋಡಿದ್ದೆ. ಫಸ್ಟ್ ಟೈಮ್ ಮಚ್ಚಿಟ್ಕೊಂಬಂದಿರೋ ರಚಿತಾರಾಮ್ ನೋಡಿದ್ದೀನಿ. ನಟನೆಯಲ್ಲಿ ಅವ್ರು ನಯಂತರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡಿದ್ರೆ ಭಯಂಕರ. ಹಳ್ಳಿ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ 100 ಸಾರು. ಇಂಡಸ್ಟ್ರಿಗೆ ಒಬ್ಬರೇ ಲೇಡಿ ಸೂಪರ್ ಸ್ಟಾರು ಸರ್. ಕನ್ನಡದಲ್ಲಿ ಕ್ಲಾಸಾಗಿ ನೋಡ್ತಾ ಇದ್ದೀನಿ ರಚಿತಾರಾಮ್ನ. ಫಸ್ಟ್ ಟೈಮ್ ಮಾಸಾಗಿ ನೋಡ್ತಾ ಇದ್ದೀನಿ. ಅವ್ರಿಗೋಸ್ಕರ ಈ ಸಿನಿಮಾ ನೋಡಕ್ಕೆ ಬಂದೆ. ಇನ್ನು ಸಿನಿಮಾ ಬಗ್ಗೆ ಮತ್ತೆ ನಮ್ಮ ರಾಜ್ಬಿ ಶೆಟ್ಟಿ ಹೇಳ್ಬೇಕು ಸರ್. ಮೈಯಲ್ಲಿ 30 kg ಮಟನ್ ಇಲ್ಲ ಏನು ಸರ್. ಆ ಲೆವೆಲ್ಗೆ ವಿಲನ್ ಆಕ್ಷನ್ ಮಾಡಿದ್ರೆ ಅಪ್ಪ ಅಪ್ಪ. ಈ ಕಡೆ ಕಾಮಿಡಿಗೂ ಸೆಟ್ ಆಗ್ತಾರೆ, ವಿಲನ್ಗೂ ಸೆಟ್ ಆಗ್ತಾರೆ, ಹೀರೋಗೂ ಸೆಟ್ ಆಗ್ತಾರೆ. ರಾಜ್ಬಿ ಶೆಟ್ಟಿ ಅವರ ಎಲ್ಲಿದ್ರು ಇಷ್ಟು ದಿವಸ ಓಕೆನಾ. ಇನ್ನು ಈ ಸಿನಿಮಾದಲ್ಲಿ ಫಾದರ್ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟು, ಲವರ್ ಸೆಂಟಿಮೆಂಟು, ವೈಫ್ ಸೆಂಟಿಮೆಂಟು, ಲೈಫ್ ಸೆಂಟಿಮೆಂಟು, ಆಲ್ ಇನ್ ಒನ್ ಟೋಟಲಿ ಸೆಂಟಿಮೆಂಟ್ ಇಟ್ಟವ್ರೆ. ಕಾಟಾರ ಕಾಣ್ತಾ ಒಂದು ಮಣ್ಣಿಗಾಗಿ ಮತ್ತು ಜನಪರವಾಗಿ ಇರೋವಂಥ ಸಿನಿಮಾ ಸಖತ್ತಾಗಿದೆ. ಒಳ್ಳೆ ಆಕ್ಷನ್ ಮಾಡಿದ್ರೆ ಎಲ್ಲ ಒಂದು ಕಡೆ ಹಳ್ಳಿ ನೇಚರ್ ಕಳೆದೋಗ್ತಿದೆ. ಅದನ್ನ ಮತ್ತೊಮ್ಮೆ ನೋಡೋ ಕೆಲಸ ಮಾಡಿದರೆ ನಮ್ಮ ಮಂಡ್ಯದಿಂದ ಇಂಡಿಯಾವರೆಗೂ ಸಿನಿಮಾ ನೋಡೋಂಥದ್ದು ಕೋಲಾರ ಸ್ಟೋರಿನ KGF ಹೆಸರು ಎತ್ಕೊಂಡ್ರು. ಈಗ ಮತ್ತೆ ಕೋಲಾರ ಸ್ಟೋರಿನ ಮಾಡಿದರೆ ಸಖತ್ತಾಗಿದೆ. ಕೋಪ ಬಂದರೆ ಸುಮ್ಮನಿದ್ರೆ ರಾಜಯ್ಯ, ಕೋಪ ಬಂದರೆ ಕೊಳ್ಳಿ ರಾಜಯ್ಯ. ಜೈ ದುನಿಯಾ ವಿಜಯ್.